ಅವಳು ಹಾಲಿನ ಲೋಟ ಹಿಡಿದು ಕೋಣೆಯೊಳಗೆ ಬಂದರೂ ಕೂಡ ನವನೀತನ ಧ್ವನಿಯಿಂದ ಶಬ್ದ ಬಾರದೆ ಇರುವುದನ್ನು ನೋಡಿ ಅದೇ ನಾಚಿಕೆಯಿಂದ ನಿಧಾನವಾಗಿ ಕತ್ತೆತ್ತಿ ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಇಂದು ತಮ್ಮಿಬ್ಬರ ಮೊದಲ ರಾತ್ರಿ ಎನ್ನುವ ಜ್ಞಾನ ಇಲ್ಲದಂತೆ ಮುಖದ ತುಂಬ ರಗ್ಗು ಹೊದ್ದು ಮಲಗಿದ್ದನು. ಅದಾಗಲೇ ಸಾಕ್ಷಿಯ ಕಣ್ಣು ತುಂಬಿದವು. ಅವನು ಹಾಕಿದ 3 ಗಂಟೆಗೆ ಹುಟ್ಟಿದ ಮನೆ, ಬೆಳೆದ ಊರು, ತನ್ನ ಅಣ್ಣ ಎಲ್ಲರನ್ನೂ ಬಿಟ್ಟು ಬಂದಿದ್ದಾಳೆ. ಮದುವೆಗೂ ಮುಂಚೆ ಅವಳ ಜೊತೆ ಮಾತನಾಡಲಿಲ್ಲ. ಮದುವೆಯಾದ ಮೇಲಾದರೂ ಅವಳ ಜೊತೆ ಕುಳಿತು ಮುಕ್ತವಾಗಿ ಮಾತನಾಡಬೇಕು ಎಂದು ಯೋಚಿಸದೆ ಮಲಗಿರುವ ಅವನನ್ನು ನೋಡಿ ಇವಳ ದುಃಖ ಉಮ್ಮಳಿಸಿ ಬಂದಿತು. ಹಳದಿ ಬಣ್ಣದ ರೇಷ್ಮೆ ಸೀರೆ ಉಟ್ಟು, ಮೈ ತುಂಬ ಒಡವೆ ಹಾಕಿ, ಮುಡಿ ತುಂಬ ಹೂವು ಮುಡಿದು, ಮುಖದ ತುಂಬ ನಾಚಿಕೆ ಹೊತ್ತು ಕೋಣೆಗೆ ಬಂದವಳಿಗೆ ನಿರಾಸೆಯ ಭಾವ ತುಂಬಿತು. ಯಾರಿಗಾಗಿ ಈ ಅಲಂಕಾರ ಭೂಷಿತೆಯಾಗಿ ನಿಂತಿರುವ ಅವಳನ್ನು ನೋಡುವವನು ಅದಾಗಲೇ ನಿದ್ರಿಸುತ್ತಿದ್ದಾನೆ. ಈಗ ಅವಳ ಅಲಂಕಾರಕ್ಕೆ ಬೆಲೆ ಇದೆಯೇ? ಮೊದಲೇ ಸ್ಫುರದ್ರೂಪಿ ಹೆಣ್ಣವಳು. ಇನ್ನು ಅಲಂಕಾರ ಮಾಡಿದರಂತೂ ದೇವಲೋಕದಿಂದ ಧರೆಗೆ ಇಳಿದು ಬಂದಂತಹ ದೇವತೆ ಹಾಗೆ ಕಾಣುತ್ತಾಳೆ. ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿತೊಂದು ರೂಪ. ಈ ಹಾಡಿನ ಸಾಲುಗಳು ಅವಳ ಅಂದಕ್ಕೆ ಸರಿಯಾಗಿ ಹೊಂದುತ್ತಿದ್ದವು. ಆದರೆ ಈಗ ಅವಳಲ್ಲಿ ಅವಳ ಸೌಂದರ್ಯವನ್ನು ಆರಾಧಿಸುವವರು ಯಾರೂ ಇರಲಿಲ್ಲ. ಅದಾಗಲೇ 2 ಕಣ್ಣಿನಲ್ಲಿಯೂ ನೀರು ಇಳಿಯುತ್ತಲೇ ಇದ್ದವು. ನಾಚಿಕೆಯಿಂದ ರಂಗೇರಿದ ಕೆನ್ನೆ ನೋವಿನಲ್ಲಿ ನಲುಗುತ್ತಿದ್ದವು. ಕೆಲ ನಿಮಿಷಗಳ ಹಿಂದಷ್ಟೇ ನಾಚಿಕೆ ಭಯ ಹೊತ್ತುಕೊಂಡು ಬಂದವಳ ಮನದಲ್ಲಿ ಈಗ ಉಳಿದಿರುವುದು ದುಃಖ ಒಂದೇ. ಅವಳು ಕೋಣೆಗೆ ಹಾಲಿನ ಲೋಟ ಹಿಡಿದುಕೊಂಡು ಬರುವಾಗ ಹಾಲು ಬಿಸಿಯಾಗಿತ್ತು. ಅವಳು ಹಾಗೆ ಹಿಡಿದು ಕಣ್ಣೀರು ಸುರಿಸುತ್ತಾ ನಿಂತಿರುವಾಗಲೇ ತಣ್ಣಗಾಗಿ ಹೋಗಿತ್ತು. ಇನ್ನು ಎಷ್ಟು ಹೊತ್ತು ಎಂದು ಹಾಗೆ ನಿಂತಿರುತ್ತಾಳೆ? ಹಾಲಿನ ಲೋಟವನ್ನು ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿದವಳು ಮಲಗಿರುವವನನ್ನು ಏಳಿಸೋಣ ಎಂದು ಒಂದು ಮನಸ್ಸು ಹೇಳಿದರೆ, ಇಲ್ಲ, ಅವರು ಕಟ್ಟಿರುವ 3 ಗಂಟೆಗೆ ಕೊರಳೊಡ್ಡಿದ್ದೀನಿ. ಇವತ್ತು ನಮ್ಮಿಬ್ಬರ ಪ್ರಸ್ತ ಎಂದು ಗೊತ್ತಿದ್ದರೂ ಕೂಡ ಮಲಗಿದ್ದಾರೆ. ಅವರಾಗಿಯೇ ಬಂದು ಮಾತನಾಡಿಸಲಿ, ಅಲ್ಲಿಯವರೆಗೂ ನಾನೇನು ಮಾತನಾಡುವುದು ಬೇಡ ಎಂದುಕೊಂಡು ತನ್ನ ಮೈ ಮೇಲಿದ್ದ ತಾಳಿಯೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ಆಭರಣಗಳನ್ನು ತೆಗೆದು ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿ ಉಳಿದಿದ್ದ ಹೊದುಪು ಚಾಪೆ ಎಲ್ಲವನ್ನು ಅಲ್ಲಿಯೇ ಒಂದು ಮೂಲೆಯಲ್ಲಿ ಜೋಡಿಸಿಟ್ಟಿದ್ದರು. ಅದನ್ನು ನೋಡಿದವಳು ಚಾಪೆ ತೆಗೆದು ನೆಲಕ್ಕೆ ಹಾಕಿ ಒಂದು ರಗ್ಗು ಹಿಡಿದು ನೆಲದಲ್ಲಿ ಮಲಗಿದಳು. ಎಲ್ಲ ದಂಪತಿಗಳಿಗೂ ಮೊದಲ ರಾತ್ರಿ ಎನ್ನುವುದು ಸಿಹಿಯ ಊರಣವಾದರೆ ಸಾಕ್ಷಿಗೆ ಮಾತ್ರ ಕಹಿಯ ನಂಜಾಯಿತು. ಅವನು ಮುಚ್ಚಿಟ್ಟಿರುವ ಒಂದು ಸತ್ಯದಿಂದ ಅವಳ ಇಡೀ ಜೀವನವೇ ಹಾಳಾಗಬಹುದು ಎಂದು ಅವಳಿಗೆ ತಿಳಿಯದೆ ಮದುವೆಯ ಓಡಾಟದ ಆಯಾಸದಲ್ಲಿದ್ದವಳು ನಿದ್ರೆಗೆ ಜಾರಿದಳು. ನೆನಪಿನಂಗಳಕ್ಕೆ ಜಾರಿದವಳು ಎಚ್ಚರವಾಗಿದ್ದು ಬಸ್ಸಿನ ಹಾರನ್ ಶಬ್ದಕ್ಕೆ. ಜೋರಾಗಿ ಹಾರನ್ ಮಾಡುತ್ತಿದ್ದ ಹಾಗೆ ಬೆಚ್ಚಿ ಹಾಗೆ ಕಣ್ಬಿಟ್ಟವಳು ತಾನು ಬಸ್ಸಿನಲ್ಲಿ ಕುಳಿತಿರುವುದು ಅರಿವಾದಾಗ ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಸುಮ್ಮನೆ ಕುಳಿತಳು. ಸಾಕ್ಷಿ ಕಚೇರಿಗೆ ಬರುವುದನ್ನು ದೂರದಿಂದಲೇ ನೋಡಿದನು ಶರ್ವ. ಅವನ ತಲೆಯಲ್ಲಿ ಕೆಟ್ಟ ಆಲೋಚನೆಯೊಂದು ಮೂಡಿತು. ಹೆಣ್ಣು ಮಕ್ಕಳ ಕೈ ಮುಟ್ಟಿಯೇ ತನ್ನ ಚಪಲ ತೀರಿಸಿಕೊಳ್ಳುವಂತಹ ಕೆಟ್ಟ ವ್ಯಕ್ತಿ ಅವನು. ಅಲ್ಲದೆ ಅವನ ಕಣ್ಣಿಗೆ ಇಂದು ಸಾಕ್ಷಿ ಇನ್ನೂ ಸುಂದರವಾಗಿ ಕಂಡಿದ್ದಳು. ಅವಳನ್ನೇ ಆಸೆಯ ಕಣ್ಣುಗಳಿಂದ ನೋಡಿದವನು ಅವಳು ಬರುವ ದಾರಿಗೆ ನೇರವಾಗಿ ಇತ್ತಲಿಂದ ತಾನೂ ಕೂಡ ನಡೆಯತೊಡಗಿದನು. ಇಬ್ಬರಿಗೂ ಒಂದು ಮಾರು ದೂರ ಇದೆ ಎನ್ನುವಾಗ ಕಾಲು ಎಡವಿದಂತೆ ಮಾಡಿ ಒಡನೆ 2 ಕೈಯಲ್ಲಿ ಅವಳ ನಡುವನ್ನು ಬಿಗಿಯಾಗಿ ಹಿಡಿದಿದ್ದನು. ಅವನ ಒಂದು ಕೈ ಅವಳ ಬರಿದಾದ ನಡು ಹಿಡಿದಿದ್ದರೆ ಇನ್ನೊಂದು ಕೈ ಸೀರೆಯ ಮೇಲಿತ್ತು. ಅವನು ಅವಳ ನಡು ಹಿಡಿಯುತ್ತಿದ್ದ ಹಾಗೆ ಮೈ ಮೇಲೆ ಕೆಂಡ ಸುರಿದ ಹಾಗಾಯಿತು ಅವಳಿಗೆ. ಇಷ್ಟು ದಿನದಲ್ಲಿ ಅವನ ವರ್ತನೆಯನ್ನು ನೋಡುತ್ತಲೇ ಬಂದಿದ್ದಾಳೆ. ಇಂದು ಅವನನ್ನು ಸಹಿಸಲು ಆಗುವುದಿಲ್ಲ ಎನ್ನುವಂತೆ ಅವನನ್ನು ಜೋರಾಗಿ ಹಿಂದಕ್ಕೆ ದೂಡಿ ಅವನ ಕಪಾಳಕ್ಕೆ ಜೋರಾಗಿ ಬಾರಿಸಿದಳು. ಅನುರಾಗ್ ಇಂದು ತನ್ನ ಚೇಂಬರ್ನಲ್ಲಿ ಕುಳಿತುಕೊಳ್ಳದೆ ಪ್ರಾಡಕ್ಟ್ ಬಗ್ಗೆ ಯಾರದೋ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದವನಿಗೆ ಸಾಕ್ಷಿ ಬರುವುದು ಕಣ್ಣಿಗೆ ಕಾಣಿಸಿತು. ಅವಳು ಬರುವುದನ್ನು ನೋಡಿಕೊಂಡು ಫೋನಿನಲ್ಲಿ ಮಾತನಾಡುತ್ತಿದ್ದನು. ಅಷ್ಟರಲ್ಲಿ ಶರ್ವ ಹೋಗಿ ಅವಳ ನಡು ಹಿಡಿದಿದ್ದು ಸ್ಪಷ್ಟವಾಗಿ ಅವನಿಗೂ ಕೂಡ ಕಾಣಿಸಿತು. ಅವನು ಹಾಗೆ ಮಾಡುತ್ತಿದ್ದ ಹಾಗೆ ಅನುರಾಗ್ ಕೈ ಮುಷ್ಟಿ ಬಿಗಿ ಹಿಡಿಯಿತು. ಸಾಕ್ಷಿ ಅವನ ಕಪಾಳಕ್ಕೆ ಹೊಡೆಯುತ್ತಿದ್ದ ಹಾಗೆ ಅವನೂ ಕೂಡ ಅಲ್ಲಿಗೆ ಬಂದನು. ಸಾಕ್ಷಿ ಎಲ್ಲರ ಎದುರಿಗೂ ಅವನ ಕಪಾಳಕ್ಕೆ ಹೊಡೆಯುತ್ತಿದ್ದ ಹಾಗೆ ಕೋಪದಿಂದ ಕುದ್ದು ಹೋದನು. ಎಲ್ಲರ ಎದುರಿಗೂ ಅವಮಾನವಾದಂತಾಗಿ ಎಡೆತುಳಿದ ಹಾವಿನಂತಾಗಿ, ಸಾಕ್ಷಿ ಮೇಡಮ್, ಏನು ಮಾಡುತ್ತಿದ್ದೀರಾ? ನಡೆದು ಬರುತ್ತಿದ್ದಾಗ ಕಾಲು ಸ್ಲಿಪ್ಪಾಗಿ ಬೀಳುತ್ತಿದ್ದವನು ನಿಮ್ಮನ್ನು ಹಿಡಿದೆ ಅಷ್ಟಕ್ಕೆ ನೀವು ಈ ರೀತಿ ಹೊಡೆಯುವುದಾ ಎಂದನು ಅದೇ ಕೋಪದಲ್ಲಿ. ಅವನ ಕೈ ಚುರುಗುಡುತ್ತಿದ್ದ ಕೆನ್ನೆಯ ಮೇಲಿತ್ತು. ಅಲ್ಲಿಗೆ ಬಂದವನು ಶರ್ವನ ಕೋಪದ ಮಾತುಗಳನ್ನು ಕೇಳಿ ತನ್ನ ಕೋಪವನ್ನು ಆದಷ್ಟು ನಿಗ್ರಹಿಸಿ ಏನು ಗೊತ್ತೇ ಇಲ್ಲ ಎನ್ನುವಂತೆ ವಾಟ್ ಹ್ಯಾಪನ್ಡ್ ಎಂದನು ಅನುರಾಗ್.
ಸಾಕ್ಷಿ ಮಾತನಾಡುವ ಮೊದಲೇ ಶರ್ವ ಮಾತನಾಡಿದವನು, ಸರ್, ಕಾಲು ಸ್ಲಿಪ್ಪಾಗಿ ಇವರನ್ನು ಹಿಡಿದುಕೊಂಡೆ, ಅಷ್ಟಕ್ಕೆ ಇವರು ನನ್ನ ಕೆನ್ನೆಗೆ ಹೊಡೆದರು ಎಂದನು ಅದೇ ಕೋಪದಲ್ಲಿ. ಅನುರಾಗ್ ಸಾಕ್ಷಿಯ ಕಡೆ ತಿರುಗುತ್ತಿದ್ದ ಹಾಗೆ ಸಾಕ್ಷಿ ಕೋಪ ಸ್ವಲ್ಪ ತಣ್ಣಗಾಗಿ ತಲೆ ತಗ್ಗಿಸಿದವಳು, ಸರ್, ಇದು ಆಕ್ಸಿಡೆಂಟ್ಲಿ ಆದ ಹಾಗೆ ಇರಲಿಲ್ಲ, ಪರ್ಪಸ್ಫುಲಿ ಮಾಡಿದ ಹಾಗೆ ಇತ್ತು ಎಂದು ಒಂದು ಬದಿಯಲ್ಲಿ ನುಣುಪಾಗಿ ಕಾಣುತ್ತಿದ್ದ ತನ್ನ ನಡುವನ್ನು ಸೀರೆಯ ಸೆರಗಿನಿಂದ ಮುಚ್ಚುವ ಪ್ರಯತ್ನ ಮಾಡುತ್ತಲೇ ಹೇಳಿದಳು. ಅದಾಗಲೇ ಅವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಅವಳ ಕಣ್ಣಿನಲ್ಲಿ ನೀರು ನೋಡಿದ ಅನುರಾಗ್ ಮನಸ್ಸು ವಿಲಿಗುಟ್ಟಿತು. ಸಾಕ್ಷಿಯ ಮಾತು ಕೇಳಿ ಶರ್ವನ ಮುಖದ ಮೇಲೆ ಬೆವರ ಹನಿಗಳು ಮೂಡಿದವು. ಆದರೂ ತನ್ನ ತಪ್ಪನ್ನು ಅವನು ಈಗ ಸಮರ್ಥಿಸಿಕೊಳ್ಳಲೇಬೇಕು. ಇಲ್ಲ ಸರ್, ನಾನು ಬೇಕೆಂದೇ ಹಾಗೆ ಮಾಡಲಿಲ್ಲ, ಕಾಲು ಸ್ಲಿಪ್ ಆಯಿತು ಎಂದನು. ಅವನೆಡೆಗೆ ಕೋಪದಲ್ಲಿ ನೋಡಿದ ಅನುರಾಗ್ ಸಾಕ್ಷಿಯ ಕಡೆ ತಿರುಗಿ, ಸಾಕ್ಷಿ, ನೀವು ಹೋಗಿ ಎಂದವನು ಮತ್ತೆ ಶರ್ವನ ಕಡೆ ತಿರುಗಿ, ಕಮ್ ಟು ಮೈ ಕ್ಯಾಬಿನ್ ಎಂದು ಹೇಳಿ ಬಿರುಸಾಗಿ ಅಲ್ಲಿಂದ ಹೊರಟನು. ಸಾಕ್ಷಿ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ರಾಮಾಯಣ ಮಾಡುವುದು ಬೇಕಿತ್ತಾ? ಇಡೀ ಸ್ಟಾಫ್ ಎಲ್ಲ ನಿನ್ನನ್ನೇ ನೋಡುತ್ತಿದ್ದಾರೆ ಎಂದು ಅಸಹನೆಯಲ್ಲಿಯೇ ಹೇಳಿದಳು ನಯನ. ಅವಳ ಮಾತಿಗೆ ಆಶ್ಚರ್ಯವಾಗಿ ಅವಳನ್ನೇ ನೋಡುತ್ತಾ, ಏನು, ಇದು ಸಣ್ಣ ವಿಷಯನ ಎಂದಳು. ಹೌದು, ಶರ್ವ ಮಿಸ್ ಆಗಿ ಎಂದು ಹೇಳುತ್ತಿದ್ದಾನೆ, ಆದರೂ ನೀನ್ಯಾಕೆ ಇವತ್ತು ಹಾಗೆ ರಿಯಾಕ್ಟ್ ಮಾಡಿದೆ ಎಂದಳು. ನಯನ, ಏನಂತ ಮಾತಾಡ್ತಿದ್ದೀಯಾ? ಅವನು ನನ್ನ ಸೊಂಟವನ್ನು ಎಷ್ಟು ಗಟ್ಟಿಯಾಗಿ ಹಿಡಿದ ಎನ್ನುವುದು ನನಗೆ ಮಾತ್ರ ಗೊತ್ತು. ನೋಡುವವರಿಗೆ ಅದು ಆಕ್ಸಿಡೆಂಟ್ ಎಂದು ಅನಿಸಬಹುದು, ಆದರೆ ಅವನು ಬೇಕೆಂದೇ ಮಾಡಿರುವುದು ಎಂದು ನನಗೆ ಮಾತ್ರ ತಿಳಿಯುತ್ತದೆ. ಕಾಲು ಎಡವಿ ಬಿದ್ದವನಿಗೆ ಹಿಡಿದುಕೊಳ್ಳಲು ನನ್ನ ಸೊಂಟವೇ ಬೇಕಿತ್ತ? ನನ್ನ ಕೈ ಹಿಡಿದುಕೊಳ್ಳಬಹುದಿತ್ತು, ಅಥವಾ ಪಕ್ಕದಲ್ಲಿಯೇ ಟೇಬಲ್ ಇತ್ತು, ಅದನ್ನು ಹಿಡಿದುಕೊಳ್ಳಬಹುದಿತ್ತು. ಅದು ಬಿಟ್ಟು ನನ್ನ ಸೊಂಟ ಹೇಗೆ ಹಿಡಿದ ಗೊತ್ತಾ ಅವನು? ನೋಡು ನಯನ, ಹೆಣ್ಣು ಮಕ್ಕಳಾದ ನಮಗೆ ಗುಡ್ ಟಚ್, ಬ್ಯಾಡ್ ಟಚ್ ಬಗ್ಗೆ ತುಂಬ ಚೆನ್ನಾಗಿ ಅರಿವಿರುತ್ತದೆ. ಅದು ನಿನಗೂ ಚೆನ್ನಾಗಿ ಗೊತ್ತು. ಅವನ ಹಿಡಿತದಲ್ಲಿ ಕೆಟ್ಟ ಆಲೋಚನೆ ಇಲ್ಲ ಎಂದಿದ್ದರೆ ನಾನ್ಯಾಕೆ ಅವನಿಗೆ ಹೊಡೆಯುತ್ತಿದ್ದೆ? ಎಷ್ಟು ದಿನ ನಾನು ಏನನ್ನಾದರೂ ಕೊಡುವಾಗ ಬೇಕೆಂದೇ ನನ್ನ ಕೈ ಟಚ್ ಮಾಡಿಲ್ಲ, ನಡೆಯುವಾಗ ಭುಜ ಟಚ್ ಮಾಡಿಲ್ಲ. ಹೆಣ್ಣು ಮಕ್ಕಳಾದ ನಮಗೆ ಯಾರು ಯಾವ ನೋಟದಲ್ಲಿ ನಮ್ಮನ್ನು ನೋಡುತ್ತಿದ್ದಾರೆ ಎಂದು ಬಹುಬೇಗ ನಮಗೆ ಅರ್ಥವಾಗುತ್ತದೆ. ನನಗೆ ಇಷ್ಟ ಇಲ್ಲ ಎಂದರೂ ಬೇಕೆಂದೇ ಮಾತಿಗೆಳೆಯುತ್ತಾನೆ. ಪ್ರತಿದಿನ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಂದು ಕಾಂಪ್ಲಿಮೆಂಟ್ ಕೊಡ್ತಾನೆ. ನಾನು ಸುಮ್ಮನಿದ್ದೀನಿ ಎಂದು ಅದನ್ನೇ ಅಡ್ವಾಂಟೇಜ್ ತಗೊಂಡಿದ್ದಾನೆ. ಇವತ್ತು ಸ್ಲಿಪ್ ಆಯಿತು ಎಂದು ಸೊಂಟ ಮುಟ್ಟಿದ್ದಾನೆ, ಮುಂದೊಂದು ದಿನ ಹಾಗೆ ಸ್ಲಿಪ್ ಆಯಿತು ಎಂದು ಇನ್ನೊಂದು ಮುಟ್ತಾನೆ. ಆಗಲೂ ಕೂಡ ಹೆಣ್ಣು ಮಕ್ಕಳು ನಾವು ಈಗಿನ ಹಾಗೆಯೇ ಅಸಹಾಯಕರಾಗಿ ಇರ್ತೀವಿ. ಈಗಲೇ ಬೇರೆಯವರಿಗೆ ಹೇಳಲು ಹಿಂಜರಿದಾಗ ಇನ್ನೊಂದನ್ನು ಬೇರೆಯವರಿಗೆ ಹೇಳಲು ಹೇಗೆ ಸಾಧ್ಯ ಹೇಳು? ಇಂತಹ ಚಿಕ್ಕ ವಿಷಯಗಳಲ್ಲಿ ನಾವು ಎಚ್ಚೆತ್ತುಕೊಂಡರೆ ಮತ್ತೆ ಮುಂದೆ ಆಗುವ ದೊಡ್ಡ ಅನಾಹುತಗಳನ್ನು ತಡೆಯುತ್ತೇವೆ. ಅವನು ನೋಡುವ ನೋಟ ಸರಿಯಿಲ್ಲ ಎಂದು ನನಗೆ ಯಾವತ್ತೋ ಗೊತ್ತು, ಆದರೂ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದೀನಿ ಎಂದರೆ ನಾನು ಕೈಲಾಗದವಳಲ್ಲ. ಇಡೀ ಸ್ಟಾಫ್ ಮುಂದೆ ಅವನ ಮರ್ಯಾದೆ ತೆಗೆಯುವುದು ನನಗೆ ನಿಮಿಷಗಳ ಕೆಲಸ. ನಾನು ಹಾಗೆ ಮಾಡಿದರೆ ಸುಮ್ಮನೆ ಅವನ ಕೆಲಸ ಹೋಗುವುದು ಎಂದು ಸುಮ್ಮನಿದ್ದೀನಿ. ಇನ್ನೊಮ್ಮೆ ಅವನು ನನ್ನ ತಂಟೆಗೆ ಬರಲಿ, ಆಗಿದೆ ಅವನಿಗೆ ಎಂದಳು ಅದೇ ಕೋಪದಲ್ಲಿ. ಎಲ್ಲ ವಿಷಯವನ್ನು ಹೋಗಲಿ ಬಿಡು ಎಂದು ಹಗುರವಾಗಿ ತೆಗೆದುಕೊಳ್ಳುವ ನಯನಾಗೂ ಕೂಡ ಇಂದು ಸಾಕ್ಷಿ ಹೇಳಿದ ಮಾತುಗಳು ಅಷ್ಟು ಸತ್ಯ ಎನಿಸಿತು. ಶರ್ವನ ಈ ರೀತಿಯ ಬುದ್ಧಿ ನಯನಾಗೂ ಕೂಡ ಅರಿವಿದೆ, ಆದರೆ ಅವನು ಅತಿ ಹೆಚ್ಚು ಹುಚ್ಚುತನ ತೋರಿಸುವುದು ಸಾಕ್ಷಿಯ ಮುಂದೆ. ಹಾಗಾಗಿ ಈ ರೀತಿಯ ಅನುಭವ ನಯನಾಗೆ ಎಂದಿಗೂ ಆಗಿರಲಿಲ್ಲ. ಬೇರೆಯವರನ್ನು ಇಂತಹ ಸನ್ನಿವೇಶದಲ್ಲಿ ನೋಡಿದಾಗ ಯಾಕಿಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ದೊಡ್ಡ ರಗಳೆ ಮಾಡುತ್ತಿದ್ದಾರೆ ಎನಿಸುತ್ತದೆ. ಆದರೆ ಅವರವರ ಜಾಗದಲ್ಲಿ ನಿಂತು ಯೋಚಿಸಿದಾಗ ಅದರ ಅನುಭವ ನಮಗೂ ಕೂಡ ಆಗುತ್ತದೆ. ನಯನ ಆಡಿದ ಮಾತಿಗೆ ಅವಳಿಗೆ ಬೇಸರವಾಯಿತು. ಸಾಕ್ಷಿ, ಸಾರಿ, ಶರ್ವನ ಬುದ್ಧಿ ಗೊತ್ತಿದ್ದು ಕೂಡ ನಿನ್ನ ಜೊತೆ ಹಾಗೆ ಮಾತನಾಡಬಾರದಿತ್ತು ಎಂದು ಅವಳಾಡಿದ ಮಾತಿಗೆ ಕ್ಷಮೆ ಕೂಡ ಕೇಳಿದಳು. ಪರವಾಗಿಲ್ಲ ಬಿಡು ಸಾಕ್ಷಿ, ನಿನಗಾದರೂ ಅಷ್ಟೇ ಹೇಳುತ್ತಿರುವುದು. ಬೈ ಮಿಸ್ ಆಗಿ ಆಗುವುದಕ್ಕೂ ಇಂಟೆನ್ಷನ್ನಲ್ಲಿ ಆಗುವುದಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ. ಅದನ್ನು ನೀನು ಕೂಡ ತಿಳಿದುಕೋ. ಒಂಟಿ ಹೆಣ್ಣು ಮಕ್ಕಳು ಹೊರಗೆ ಕೆಲಸ ಮಾಡುವವರಿಗೆ ಇದೆಲ್ಲ ತಿಳಿದಿರಬೇಕು. ಇಲ್ಲದಿದ್ದರೆ ಈ ಶರ್ವನಂತಹ ಕೆಲವು ಗಂಡು ಜಾತಿಗಳು ಹೆಣ್ಣು ಮಕ್ಕಳನ್ನು ಉರಿದು ಮುಕ್ತಾರೆ ಎಂದಳು ಕೋಪದಲ್ಲಿ. ಯಾವಾಗಲೂ ಮೌನವಾಗಿ ತನ್ನ ಕೆಲಸ ಆಯಿತು ತಾನಾಯಿತು ಎಂದು ಇರುತ್ತಿದ್ದ ಸಾಕ್ಷಿ ಇವಳೇನಾ ಎಂದು ನಯನ ಅವಳನ್ನೇ ಅನುಮಾನದಲ್ಲಿ ನೋಡುತ್ತಾ ಉಳಿದಳು. ಅವಳು ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ, ಯಾಕೆ ಹಾಗೆ ನೋಡ್ತಿದ್ದೀಯಾ ಎಂದಳು. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಾಕ್ಷಿ ನೀನೇನಾ ಎಂದು ನೋಡುತ್ತಿದ್ದೆ ಎಂದಳು ನಯನ.
ಎಲ್ಲ ಸಮಯದಲ್ಲೂ ನಮ್ಮ ಸೈಲೆನ್ಸ್ ವರ್ಕ್ ಆಗುವುದಿಲ್ಲ ನಯನ. ಕೆಲವೊಮ್ಮೆ ವೈಲೆಂಟ್ ಕೂಡ ಆಗಬೇಕಾಗುತ್ತದೆ. ನಮ್ಮನ್ನು ರಕ್ಷಣೆ ಮಾಡಲು ಯಾರೂ ಬರುವುದಿಲ್ಲ. ಮೊದಲು ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾ ತನ್ನ ಕೆಲಸ ಮುಂದುವರೆಸಿದಳು. ಇತ್ತ ಅನುರಾಗ್ ಕ್ಯಾಬಿನ್ಗೆ ಹೋಗಿದ್ದ ಶರ್ವನ ಮುಖದ ಮೇಲೆ ಬೆವರ ಹನಿಗಳು ಮೂಡುತ್ತಲೇ ಇದ್ದವು. ಅವನ ಮುಂದೆ ಕೈ ಕಟ್ಟಿ ನಿಂತವನು, ಕ್ಯಾಬಿನ್ ಪೂರ್ತಿ AC ಇದೆ, ಆದರೂ ಯಾಕೆ ಹೀಗೆ ಬರುತ್ತಿದ್ದೀಯಾ ಎಂದನು ಅದೇ ಗಂಭೀರ ಧ್ವನಿಯಲ್ಲಿ. ಮುಂದುವರಿಯುವುದು. ಸಾಕ್ಷಿಯ ಹಿಂದಿನ ಬದುಕಲ್ಲಿ ಏನಾಗಿತ್ತು, ನವನೀತ್ ಯಾಕೆ ಸಾಕ್ಷಿಯಿಂದ ದೂರ ಉಳಿದಿದ್ದ ಎನ್ನುವುದು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯುತ್ತದೆ. ಧನ್ಯವಾದಗಳು.